ಗೊತ್ತಿಲ್ಲ ಕಣವ. ಆದರೆ ನಮ್ಮ ಕುಟುಂಬನ ಟಾರ್ಗೆಟ್ ಮಾಡಿರೋದಂತೂ ಸತ್ಯ. ಅವ್ರನ್ನ ಹಿಡಿಬೇಕು ಅಂತಾನೆ ಸಿದ್ದು ಭಾವನವ ಓಡಾಡ್ತಾ ಇರೋದು. ಈ ವಿಷಯನ ನಿಮ್ಮ ಅಪ್ಪನಿಗೆ ಹೇಳೋದಲ್ವೇನೋ ಸಿದ್ದು? ಅವ್ರಿಗೆ ಯಾರಿಗಾದ್ರೂ ಹೇಳಿ ಅವನನ್ನು ಹುಡುಕಿಸ್ತಾರೆ. ಹಾಗೆಲ್ಲ ಮಾಡೋಕ್ಕಾಗಲ್ಲ ಅತ್ತೆ. ನಾವು ಅವ್ರನ್ನ ಹುಡುಕ್ತಿದ್ದೀವಿ ಅಂತ ಅವ್ರಿಗೆ ಗೊತ್ತಾದರೆ ತಪ್ಪಿಸ್ಕೊಳಕ್ಕೆ ನೋಡ್ತಾರೆ. ಅದಕ್ಕೆ ಪೊಲೀಸ್ ಸ್ಟೇಷನ್ನಲ್ಲಿ ನಾವು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಈಗ ಮಾವನಿಗೆ ತೊಂದರೆ ಕೊಡೋದು ಬೇಡ. ಇವರೆಲ್ಲರೂ ಅಲರ್ಟ್ ಆಗ್ತಿದ್ದಾರೆ. ಇದಕ್ಕೆಲ್ಲ ಕಾರಣ ಈ ಸಿದ್ದು ಮತ್ತೆ ಭಾವನಾ. ನಾನು ಇವ್ರ ದಾರಿ ತಪ್ಪಿಸೋಣ ಅಂತ ನೋಡಿದ್ರೆ ಇವರಿಬ್ರು ಬಂದು ಅದನ್ನೆಲ್ಲ ಸರಿ ಮಾಡ್ತಾ ಇದ್ದಾರೆ. ಇವನು ಎಲ್ರ ಕಣ್ಣಿಗೂ ಹೀರೋ ಅನ್ಸ್ಕೋಬೇಕು ಅಂತಿದ್ದಾನೆ. ಅದಕ್ಕಿಂತ ಮುಂಚೆ ನಾನು ಹುಷಾರಾಗಿರ್ಬೇಕು. ಸಿದ್ದು, ನಾವೆಲ್ಲ ಮನೇಲಿರ್ತೀವಿ, ಆದರೆ ನೀನು ಮರಿಗೌಡ ಹೊರಗಡೆ ಓಡಾಡ್ತಿರ್ತೀರ. ಸ್ವಲ್ಪ ಹುಷಾರಾಗಿರ್ರಪ್ಪ. ನಮ್ಮ ಬಗ್ಗೆ ಯೋಚನೆ ಮಾಡ್ಬೇಡ ಕಣವ. ಇಂಥದಕ್ಕೆಲ್ಲ ಹೆದರೋ ಮಕ್ಕಳೆಲ್ಲ ನಾವು. ಏನೇ ಬಂದರೂ ಧೈರ್ಯವಾಗಿ ಎದುರಿಸ್ತೀವಿ. ನೋಡಿದ್ಯಮ್ಮ, ಏನೋ ಹೇಳ್ತಿದ್ದೆ, ಸಿದ್ದು ಬಂದಿದ್ದೆ ಮನೆಗೆ ತಪ್ಪಾಯ್ತು ಅಂತ. ನೋಡು, ಅವನು ಈ ವಿಷಯವಾಗೆ ಮನೆಗೆ ಬಂದಿರೋದು. ನಮ್ಮ ಮೇಲೆಲ್ಲ ಎಷ್ಟು ಪ್ರೀತಿ ಇದೆ ಸಿದ್ದುಗೆ. ಸಿದ್ದು, ನೀನು ನಿಜವಾಗ್ಲೂ ನಮ್ಮ ಮೇಲೆ ಪ್ರೀತಿ ಇಟ್ಕೊಂಡು ಈ ಮನೆಗೆ ಬಂದೇನು? ಅವ ನಿಂಗೋಸ್ಕರನೇ ಕಣವ ಬಂದಿದ್ದು. ನೋಡು, ಹೆಂಡತಿ ಪ್ರೀತಿ ಸಿಕ್ತು ಅಂತ ತಾಯಿ ಪ್ರೀತಿನ ಮರೆಯೋನಲ್ಲ ಈ ಸಿದ್ದೇಗೌಡ. ನೀವಿಬ್ರು ನನಗೆ 2 ಕಣ್ಣುಗಳಿದ್ದಾಗೆ. ಒಂದು ಕಣ್ಣಿಗೆ ನೋವಾದ್ರೂ ನಾನು ತಡ್ಕೊಳಕ್ಕಿಲ್ಲ. ನೋಡು, ಇನ್ಮೇಲೆ ಯಾರಿಗೂ ತೊಂದರೆ ಆಗದಿರೋ ಹಾಗೆ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ಮರಿಗೌಡ, ನನಗೆ ನನ್ನ ಮಗ ಮತ್ತೆ ಸಿಕ್ಬಿಟ್ಟ ಕಣೋ. ಮಗ ಮಾತ್ರ ಅಲ್ಲವ, ಸೊಸೆನೂ ಸಿಕ್ಕವ್ರೆ.